ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ಪಟಾಪಟ್ ಅಂತ ತಂದೂರಿ ಜೋಳ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡಿರಿ. ಹಾಗೆ ವಿಡಿಯೋನ ಹೈಪ್ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ. ಬನ್ನಿ ಇವಾಗ ಜೋಳ ಮಾಡೋದು ತೋರಿಸ್ಕೊಡ್ತೀನಿ. ಪಟ ಜೋಳ ಬಿಡಿಸ್ಕೋಬೇಕು. ಎಳೆ ಜೋಳ ಆದ್ರೆ ಚಲೋ ಇರ್ತವೆ. ಇವು ಸ್ವೀಟ್ ಕಾರ್ನು ಚಲೋ ಆಕವು ತಿನ್ನಕ್ಕೆ. ಕಲ್ಲುಪ್ಪು ಗಾಳಿ ಹಿಡ್ದೈತಿ, ಬೇಗ ಮುಚ್ಚಿದ್ರೆ ಬೇಗ ಬೇಯ್ತೈತಿ. ಜೋಳ ಬೇಯ್ತಾ ಐತಿ, ಬೇಯಿಸಕ್ಕಿಟ್ಟಿನಿ. ಈಗ ತಂದೂರಿ ಮಸಾಲೆ ಮಾಡ್ತೀನಿ. ನಾನು ಫಸ್ಟು 2 ಚಮಚ ಖಾರ ಪುಡಿ ಹಾಕ್ತೀನಿ, ಸ್ವಲ್ಪ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪುಡಿ, ಮೊಸರು, ಒಂದು ಅರ್ಧ ಲಿಂಬು, 1 ಚಮಚ ಎಣ್ಣೆ, ಸ್ವಲ್ಪ ನೀರು ಹಾಕಿಂದು ಕಲಿಸ್ಕೋಬೇಕು. ಆಹಾ, ಮೆಲ್ಲು ಸ್ನಾನಾಗೈತಿ, ಗಮ್ ಗುರ್ತೈತಿ ನೋಡಿ. ಈ ಹದಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಜೋಳ ಇಟ್ಟು 15 ನಿಮಿಷ ಆಯ್ತು, ಬೆಂದುವನ್ನ ನೋಡ್ತೀನಿ. ಬೆಂದವು ಜೋಳ ತಂದೂರಿ ಮಾಡೋಣ ಬರ್ರಿ. ಈಗ ಇದಕ್ಕೆ ಮಸಾಲ ಹಚ್ಚಬೇಕು. ಬಿಸಿ ಐತಿ. ಈ ಥರ ಚಂದ ಮಾಡಿ ಹಚ್ಕೋಬೇಕು ನೋಡ್ರಿ. ಮಳೆಗಾಲದ ಸಂಜೆ ಕಡೆಗೆ ತಿನ್ನಕ್ಕೆ ಒಳ್ಳೆ ರೆಸಿಪಿ. ಚಹಾ ಮಾಡ್ಕಿ ತಿಂತ ಕುಡಿತಾಯಿದ್ರು ಒಬ್ಬೊಬ್ಬರು 2-3 ಕುಂಟಿಕೆ ತಿನ್ಬೋದು ಜೋಳದ ಕುಂಟಿಕೆನ. ನೋಡಿ, ಈಗ ಒಂದು ಕಬ್ಬಣ ಕಡಿ ತಗೊಂಡಿನಿ. ಇದ್ರೊಳಗೆ ಹಾಕಿ ಬೆಂಕಿಯಾಗಿ ಸುಡ್ಬೇಕು. ನೋಡಿ, ಈ ಥರ ಬೆಂಕಿಯಾಗೆಲ್ಲ ಸುಡ್ಬೇಕು.
ತಂದೂರಿ ಜೋಳ ರೆಡಿಯಾಗಿ ಹೋಯ್ತು. ಇಷ್ಟೇ ಬೇಯಿಸ್ಬೇಕು. ಇವಾಗ ಬೆಂದಿದೆ, ಟೇಸ್ಟ್ ನೋಡೋಣ ಬನ್ನಿ. ಅವ್ವಾ ಎಷ್ಟು ಬಿಸಿ ಐತಿ. ತಂದೂರಿ ಜೋಳ ಸಕ್ಕತ್ತೈತಿ. ಒಳ್ಳೆ ಚಿಕನ್ ತಿಂದಂಗೆ ಆಕತಿ. ಅಷ್ಟು ರುಚಿಯಾಗೈತಿ. ಉಪ್ಪು ಖಾರ ಎಲ್ಲ ಟೇಸ್ಟ್ ಆಗೈತಿ. ನೀವು ಮನೆಗೆ ಮಾಡಿ ನೋಡಿ. ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆಯೇ ನನ್ನ ಚಾನಲ್ಗೆ ಲೈಕ್ ಶೇರು ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.